ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಂಥವ್ರು, ಬಡವರ ಪರವಾಗಿದ್ದಂಥವ್ರು. ನಮ್ಗೆ ಗೊತ್ತಿದೆ, ಹಿಂದೆ ಒಂದ್ಸಲ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸಕ್ಕರೆ ಸಚಿವರಾಗಿದ್ದಾಗ ಯಾವ ಸರ್ಕಾರನೂ ಕೂಡ ಇವತ್ತು ಸಹ ಬೆಂಬಲ ಬೆಲೆ ಕೊಟ್ಟಿರಲಿಲ್ಲ. ರಾಜ್ಯ ಸರ್ಕಾರದಂತ ಕೊಟ್ಟಿದಂತ ಉದಾಹರಣೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರಕಾಶ್ ಹುಕ್ಕೇರಿ ಅವರು ಕೊಡ್ತಾ ನೋಡಿದ್ರು. ಪ್ರಕಾಶ್ ಹುಕ್ಕೇರಿ ಅವರು ಕೊಟ್ಟಿದ್ದು ನೋಡಿದ್ದೀವಿ 400 ಹೌದಲ್ಲ, 350. ಹೀಗಾಗಿ ನಮ್ಮ ಮುಖ್ಯಮಂತ್ರಿಗಳು ಯಾವ ಸಕ್ಕರೆ ಕಾರ್ಖಾನೆ ಪರವಾಗಿ ನಮ್ಮ ಸರ್ಕಾರ ರಾಜ್ಯ ಇಲ್ಲ. ಒಂದೇದು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದೊಳಗೆ ನಾನು ಮಾತಾಡಕ್ ಕೊಡಲ್ಲ. ಈಗ ನೀವು ಹೇಳಿದಲ್ಲ, ನೀನು ಪ್ರಸ್ತಾಪ ಮಾಡಿದ್ರೆ ಹೇಳ್ಬೇಕಾಗ್ತದ, ಆರ್ಗ್ಯುಮೆಂಟ್ ಮಾಡೋದಲ್ಲ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ರೈತರ ಪರವಾಗಿದ್ದಾರೆ, ನಮ್ಮ ಸರ್ಕಾರ ರೈತರ ಪರವಾಗಿದೆ. ನಮ್ಮ ಸರ್ಕಾರ ಇವತ್ತು ಸಹ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಕಪ್ಪು ಬಡಗಾರ ಪರವಾಗಿದ್ದೀವಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಇವತ್ತು ನಾವು ಸಕ್ಕರೆ ಸಚಿವರು ಕೂಡ ನಮ್ಮ ಜಿಲ್ಲೆಯವರಿದ್ದಾರೆ. ಶಿವಾನಂದ ಪಾಟೀಲ್ ಕೂಡ ನಮಗೆ ಸುಧಾರುವ, ನಮಗೆ ಸಕ್ಕರೆ ಸಚಿವರು ಕೂಡ ನಮ್ಮವರೇ ಇದ್ದಾರೆ, ನಮ್ಮ ಜಿಲ್ಲೆಯವರಿದ್ದಾರೆ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳಾಗ್ಲಿ, ಸಕ್ಕರೆ ಸಚಿವರಾಗ್ಲಿ, ನಾನಾಗ್ಲಿ, ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ತಮ್ಮ ಏನು ಬೇಡಿಕೆಗಳನ್ನ ಸಿಟ್ಟಿಗಿದೆ ಆ ಎಲ್ಲ ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀವಿ. ನಾನು ಉಳಿದಂತ ಜಿಲ್ಲೆ ತಿಮ್ಮಾಪುರ ಇರ್ತಾರೆ, ಸತೀಶ್ ಜಾರಕಿಹೊಳಿ ಇರ್ತಾರೆ, ಮತ್ತು ಸಕ್ಕರೆ ಸಚಿವರು ಮುಖ್ಯವಾಗಿ ಅವರು ಇರ್ತಾರೆ. ಎಲ್ಲರೂ ಕೂಡಿ ಒಂದು ದಿವಸ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಇದಕ್ಕೆ ಸೂಕ್ತವಾದಂತ ನಿಮಗೆ ನ್ಯಾಯವನ್ನು ದೊರಕಿಸಿಕೊಡುವಂತ ಕೆಲಸ ಮಾಡ್ತೀವಿ. ಇದ್ರ ಜೊತೆಗಾಗಿ ನಾವು ಲಾಸ್ಟ್ ಟೈಮ್ ಹೇಳಿದ್ರಿ, ನಾನು ತಪ್ಪು ಮಾಡಬೇಕಾಗಿಲ್ಲ. ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ನನಗೆ ಒಂದು ಇದನ್ನು ಕೊಟ್ಟಿದ್ದಾರೆ, ಬಾಕಿ ವಿಚಾರದಲ್ಲಿ ಈಗ ಪ್ರಸ್ತುತ ಅಲ್ಲ. ಆದರೂ ಕೂಡ ನಮ್ಮಲ್ಲಿ ಬಾಕಿ ಅಂತೂ ಯಾವುದೂ ಇಲ್ಲ, ಕೆಲವೊಂದು ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಚೆಕ್ ಮಾಡ್ರಿ. ಯಾಕಂದ್ರೆ ನಮಗೆ ತಿಳಿದ ಪ್ರಕಾರ, ಇಲ್ಲಿ ಕೊಟ್ಟಿದ್ದಂಥ ಮಾಹಿತಿ ಪ್ರಕಾರ ಇವತ್ತು ರೈತರಿಗಾಗಿ ಅದು ಅದನ್ನು ನೀವು ಡೀಲ್ ಮಾಡಿ. ರೈತರಿಗೆ ಕೊಟ್ಟಿದ್ದಾರೆ, ರೈತರಿಗೆ ನಾನು ಕೊಟ್ಟ ಪ್ರಕಾರ ಇಲ್ಲಿ ಕೊಟ್ಟಿದ್ದಾರೆ. ಅದ್ರಾಗ 57 ರೂಪಾಯಿ ಹಾಕ್ಯಾರೆ, 114 ರೂಪಾಯಿ ಹಾಕಿದವರು ಅದನ್ನ ಕಾರ್ಖಾನೆ ನಮ್ಮ ಜಿಲ್ಲೆಯಲ್ಲಿ ಅವು ಉಳಿದವ್ರು ಹಾಕ್ಬೇಕಂದ್ರೆ ಅವ್ರಿಗೆ ಹಾಕಕ್ಕೆ ಅದನ್ನ ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಮಾಡ್ತೀನಿ. ನಮ್ಮ ಹೇಳಿದ್ರೆ ಇವತ್ತಿನ ಲಿಸ್ಟ್ನಾಗ 3 ಮಂದಿ ಸಚಿವರು ಮಾತ್ರ ಅದಾರ. ಅದ್ರಾಗ ಇವತ್ತು ಮುಖ್ಯಮಂತ್ರಿಗಳ ನೇಮಿಸಿದ್ರಾಗ ನಮ್ಮ ಸಚಿವ ಮಂತ್ರಿಗಳು ಶಿವಾನಂದ ಪಾಟೀಲ್ ಸಾಹೇಬ್ರ ಹೆಸರೇ ಇಲ್ಲ. ಅವರೇ ಇಲ್ಲ ಅಂದ್ರೆ ಹೆಂಗ್ ಬಗೆಹರಿಸ್ತಾರೆ? ಇವತ್ತು ಬೆಳಗಾವಿದಾಗ ಜಿಲ್ಲಾ ಉಸ್ತುವಾರಿ ಸಚಿವ ನನಗಿಲ್ಲಿ ಬಾ ಅಂತ ಹೇಳಿದಾರ. ತಿಮ್ಮಾಪುರ ಜಿಲ್ಲಾ ಉಸ್ತುವಾರಿ ಬಾಗಲಕೋಟೆ ಅಲ್ಲಿ ಹೇಳಿದಾರೆ. ಬೆಳಗಾವಿನಾಗ ಕೇಳ್ತೀನಿ, ನನಗೂ ಕೇಳಿದ್ರೆ ಬೆಳಗಾವಿ ಹೋಗಿನೋ ಕೇಳಿದ್ರೆ ನನಗೂ ಕೇಳಪ್ಪ ನೋಡಿ. ಹಾಗಲ್ಲ ರೀ, ಸಕ್ಕರೆ ಸಚಿವರು ಅವ್ರ ಅಧ್ಯಕ್ಷತೆದಾಗ ಎಲ್ಲ ಆಗುದು. ಈಗ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ, ಅವ್ರ ಉಪಾಧ್ಯಕ್ಷರಲ್ಲಿ ನನಗೆ ಕೇಳ ಆರ್ಗ್ಯುಮೆಂಟ್ ಮಾಡ್ಕೊಂಡು ಹೋದ್ರೆ ಆಗಲ್ಲಪ್ಪ. ಈಗ ನೋಡಿ, ಈಗ ನಾವು ಪ್ಲೀಸ್ ಒಂದು ವಿಷಯ ಸುಮ್ಮನೆ ಅಂತ ಹೇಳಿ ಏನಪ್ಪ ನೀವು ಮಾತಾಡೋಲ್ಲ ಮಾಡಿದ್ದೀನಿ. ಈಗ ಏನಾಗಿದೆ ಈಗ ತಮ್ಮ ಈಗ ಆಮೇಲೆ ಓಕೆ, ಆಮೇಲೆ ಅಲ್ಲ, ನನಗೆ ವಿಜಯಪುರ ಜಿಲ್ಲೆ ನನಗೆ ನೀನು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೂ ಒಂದು ಹೇಳಿದ್ರು. ನಾನು ಮುಖ್ಯಮಂತ್ರಿ ಆದ್ರೆ ಶಿವಾನಂದ ಪಾಟೀಲ್ ಸುವರ್ಣಿಷ್ಟ ಅವಕಾಶ ಎಲ್ಲ ಸುವರ್ಣಿಷ್ಟ ಆಗ್ತಾರೆ. ನಂತರ ಇದು ಮಾಡಿ ನನಗೆ ಇಲ್ಲಿ ಬಾಗಲಕೋಟೆಗೆ ತಿಮ್ಮಾಪುರ ಅವರು ಮತ್ತು ಅಲ್ಲಿ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಬೆಳಗಾವಿ ಅಥವಾ ಅವ್ರ ಅದು ಸಕ್ಕರೆ ಮಂತ್ರಿ ಆಗಿರೋದ ಇರೋದ್ರಿಂದ ಎಚ್ ಕೆ ಪಾಟೀಲ್ಗೆ ತಿಳಿದುಕೊಳ್ಳಲಿಕ್ಕೆ ಇದು ಮಹತ್ವದಲ್ಲ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಶಿವಾನಂದ ಪಾಟೀಲ್ ಉಪಾಧ್ಯಕ್ಷತೆಯಲ್ಲೇ ಮೀಟಿಂಗ್ ಆಗ್ತದೆ. ಖಾಲಿ ಮಾಡಬಹುದು ಒಂದು ಪ್ಲೀಸ್.
ಈಗ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಕಪ್ಪು ಬೆಳೆಗಾರ ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀವಿ. ಎಲ್ಲಟ್ಟು ಸಂಶಯ ಬೇಡ. ಪ್ಲೀಸ್ 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 ಈಗ ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಹಿಂದಿನ ಕೂಡ ಉದಾಹರಣೆ ಎಲ್ಲ ಮುಂದೆಲ್ಲ ಪ್ರಕಾಶ್ ಹುಕ್ಕೇರಿ ಮಾಡೋದು. ಈಗ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡಿ ನಾವೇನೇನು ಬೇಡಿಕೆಗಳಿಟ್ಟಿದ್ರೆ ಎಲ್ಲವನ್ನ ಅವ್ರನ್ನ ಹೇಳ್ತೀವಿ. ಏನು ಕೂಡ ಮುಖ್ಯಮಂತ್ರಿಗಳಲ್ಲಿ ಮೀಟಿಂಗ್ ಅನ್ನ ಮಾಡ್ತೀವಿ. ಎಲ್ಲರಿಗೂ ಎಸ್ಕೇಪ್ ಆದ್ರು ತಿಮ್ಮಾಪುರ ನಾವು ಎಲ್ಲರೂ ಕೂಡ ಹೇಳ್ತೀವಿ. ನಿಮ್ಮ ಭವನಗಳಿಗೆ ನಾವು ಚರ್ಚೆ ಮಾಡ್ತೀವಿ. ಇದ್ರ ಜೊತೆಗೆ ನಾವು ರೋಡ್ ಬಗ್ಗೆ CSR ಯಾಕೆ ನಮ್ಮ ಪ್ರಶ್ನೆ ಹಂಗೆ ಆಗ್ಯದ. ಈ ಎಲ್ಲ ರೋಡ್ ನಾವು ಏನ್ ಮಾಡ್ತೀವಿ, ಬೀಳ್ಕೊಡಿಯಿಂದ ಮಾಡಿದ 20 ಟನ್ ಕೆಪಾಸಿಟಿ ಇರ್ತಾವ. ಈಗ ಡಬಲ್ ಟ್ರೇಲರ್ ಹೊಡೆದಾಗ 40 ಟನ್ ಹಾಕತ್ತೀವಿ. ಅವು ರೋಡ್ ಡಿಸೈನ್ ಆಗಿದೆ. ಅದಕ್ಕಾಗಿ ಅವ್ರು CSR ಅಂತ ಹೇಳ್ತಾರೆ. ಅದನ್ನು ಏನೋ ಅಮೌಂಟ್ ಐತೆ ಸಾರಾಗಿಲ್ಲ. ಒಂದೊಂದು ಮತಕ್ಷೇತ್ರಕ್ಕೆ 25 ಲಕ್ಷ ಬರ್ತೈತೆ. ಅದು ಚಿಂತನೆ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ. ನಾನು ಅದು ನಮಗೂ ಒಂದು ಇದು ಇದೆ. ಯಾಕಂದ್ರೆ ನಾವು ರೋಡ್ ಮಾಡ್ತೀವಿ, 1 ವರ್ಷನಾಗ ಮಾತ್ರ ರೋಡ್ ಬರ್ತೀವಿ. ನಾನು ಮುಂದೆ ಇವತ್ತು ನೀವು ಬೇಡಿಕೆ ಇಟ್ಟಿದ್ದೀವಿ. ಇನ್ನೊಂದು ವಿಚಾರ ಇವತ್ತು ಸಹ ಇಲ್ಲಿ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಪಾತ್ರ. ನಾನು ಹೇಳ್ತಿದ್ದೀನಿ, ಕೇಂದ್ರ ಸರ್ಕಾರದ್ದು ಈಗ ಅವ್ರೇನು ಘೋಷಣೆ ಮಾಡಿದ್ದಾರೆ, 3550 ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ 3550. ಆಮೇಲೆ ಈಗ ಇವತ್ತು ಸಕ್ಕರೆ ಕಾರ್ಖಾನೆಗಳು 3-4 ಬಗ್ಗೆ ಇದಾವೆ. ಒಂದು ಸಕ್ಕರೆ ಕಾರ್ಖಾನೆಗಳು ನಯಾ ಸಕ್ಕರೆ ಕಾರ್ಖಾನೆ ಬಸವೇಶ್ವರ ಶಿವಕರ್ನಾಗ ಎಷ್ಟು ಡಿಪಾರ್ಟ್ಮೆಂಟ್ ನಾವು ಹೊರಗೆ ಹೋದ್ವಿ. ನಮ್ಮದೇ ಈಗ ನಾವು ವಿಡ್ರಾ ಮಾಡ್ಕೊಂಡು ನಮ್ಮದೇ ಶೇರ್ ಕೊಟ್ಟಿದ್ದೀವಿ. ನಾನು ರೊಕ್ಕ ಕೋರ್ಟ್ನಾಗ ನಡೆದ ನನ್ನ ಪರಿಸ್ಥಿತಿ ಹೀಗಾಗಿ ನಂದು ಯಾವುದೂ ಸಕ್ಕರೆ ಕಾರ್ಖಾನೆ ನನಗೆ ಒಂದು ಮಾತು ಹೇಳ್ತೇನೆ. ಈಗ ಎರಡನೇದಾಗಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಕ್ಕೂ ಬಹಳ ಪಾತ್ರ ಕೊಡ್ತದೆ. ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ರಿಕವರಿ 10 ವರೆಯಿಂದ 11 12 ಈ ಪ್ರಕಾರವಾಗಿ ಬರ್ತಾವೆ. ಈ ಮಂಡ್ಯದಲ್ಲ 9 ನಮ್ಮಲ್ಲಿ 11 ಇದೆಲ್ಲ ಎವರೇಜ್ ಬರ್ತದೆ. ಬೇರೆ ಬೇರೆ ಫ್ಯಾಕ್ಟ್ರಿ ನಮ್ಮ ವಿಜಯಪುರ, ಬೆಳಗಾವ ಮತ್ತು ಬಾಗಲಕೋಟೆ ಸುತ್ತ ನಮಗೆ ರಿಕವರಿ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾರ್ಖಾನೆಗಳು ನಮಗೆ ಬರ್ತವೆ. ಎರಡನೇದಾಗಿ ಕೆಲವೊಂದು ಕಾರ್ಖಾನೆಗಳು ಹರಿಯೋದಾವು ಸಾಲ ಹೋಗಿರೋ, ಕೆಲವು ಕಾರ್ಖಾನೆಗಳು ಕುಸಿದಾಗಿರ್ತಾವೆ, ಸಾಲ ಇರ್ತವೆ. ಎರಡನೇದಾಗಿ ಇವತ್ತು ಎಲ್ಲರೂ ಯಾಕೆ ನಾನು ಹೇಳ್ತೇನೆ, ಸ್ವಲ್ಪ ತಿಳ್ಕೊಂಡಿದ್ರು ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಪವರ್ ಐತಿ, ಕೆಲವೊಬ್ರಿಗೆ ಪವರ್ ಇಲ್ಲ. ಬರೀ ಶುಗರ್ ಫ್ಯಾಕ್ಟ್ರಿ, ಬರೇ ಕಬ್ಬಿನ ಶುಗರ್ ಕೇಳೋದ್ರಿಂದ ಅವ್ರ ವಯಬಿಲಿಟಿ ಎಷ್ಟು ನನಗೆ ಗೊತ್ತಿಲ್ಲ. ಕೆಲವೊಬ್ರಿಗೆ ಪವರ್ ಅದ, ಇನ್ನು ಕೆಲವೊಬ್ಬರಿಗೆ ಈಗ ಡಿಸ್ಟಿಲರಿ ಎಥನಾಲ್ ಅದ. ಈಗೆಲ್ಲರೂ ಕೂಡ ಇದರಿಂದ ಈ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮೇನೆ ಪರವಾಗಿ ಹೇಳ್ತೀವಿ. ಎಲ್ಲಿ ಎಥನಾಲ್ ಇದೆ, ಪವರ್ ಇದೆ. ಪವರ್ ಒಂದು ಸಂದರ್ಭನಾಗ ರೇಟ್ ಚೆನ್ನಾಗಿರ್ತದೆ, ರೇಟ್ ಭಾಳ ಕಡಿಮೆ ಇದೆ. ಪವರ್ಗೆ ಎಥನಾಲ್ಗಿದೆ. ಈಗ ಕೇಂದ್ರ ಸರ್ಕಾರ FRP ವೃದ್ಧಿ ಮಾಡೋದು ಕೇಂದ್ರ ಸರ್ಕಾರ. ಯಾಕಂದ್ರೆ ಬರೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವು ಹೇಳ್ತೀವಿ. ಪ್ರಧಾನಮಂತ್ರಿಗಳ ಅತ್ಯಂತ ಒಂದು ನಿಯೋಗ ಹೋಗಿ ಪ್ರಧಾನಮಂತ್ರಿಗಳು ಕೂಡ ಮಾತಾಡಬೇಕಾಗ್ತದೆ. ಏನಂದ್ರೆ ಕಳೆದ 9 ವರ್ಷ ಆಯ್ತು ನಿಮ್ಮ MRP ಶುಗರ್ MRP 9 ವರ್ಷ ರಿವೈಸ್ ಮಾಡಿ 9 ಇಯರ್ಸ್ ಕಳೆದ 9 ವರ್ಷ ರಿವೈಸ್ ಮಾಡಿ. ಆಮೇಲೆ ಎಥನಾಲ್ ನಾವು ಹೇಳ್ತೀವಿ, ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಎಥನಾಲ್ ನಮ್ಮ ರಾಜ್ಯಕ್ಕೆ ಹೋಗಿ 40% ಅದನ್ನ ಯಾರೋ ಮಾತಾಡಿದ್ದಾರೆ, ಏನಪ್ಪ ಮಾತಾಡಿದ್ದಾರೆ ಅಂದ್ರೆ ಉತ್ಪಾದನೆ ಮಾಡಿದಂತ 40% ಅಷ್ಟೇ. ಇದು ಕೂಡ ಕೆಲವೊಂದು ಸಮಸ್ಯೆಗಳು. ಹೀಗಾಗಿ ನಾವು ಎಲ್ಲವನ್ನ 14 ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತು ನಾವು ಹೇಳ್ತೇವೆ, ಭಾಳ ದೊಡ್ಡ ರೀತಿಯಿಂದ ಎಥನಾಲ್ ತಗೋತೀವಿ, ಇದು ಮಾಡ್ತೀವಿ, ಎಲ್ಲನೂ ಕೂಡ ಹೇಳ್ತೀವಿ. ನಾವು ತಗೋಬೇಕು. ನಾವು ಬರೀ ಬೇರೆ ಹೊರಗಡೆ ಮಾಡಕ್ ಬಂದು ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ನಮ್ಮ ಏನು PSC ಇರೋದು, ಭಾರತ ಪೆಟ್ರೋಲಿಯಂ ಬರ್ಬೋದು, ಆ ಕಡೆ ಕಡೆ ಅದನ್ನ ಕೇಳಿದೆ. ನಾನು ಮಾತಾಡಿದ್ದೆ, ನಾನು ಯಾರೋ ಶುಗರ್ ಇಂಡಸ್ಟ್ರಿ ಮಾತಾಡಿದೆ.